ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪ್ಪಿನಕಾಯಿಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ನಿಜಕ್ಕೂ ಈ ಉಪ್ಪಿನಕಾಯಿಗಳು ನಮ್ಮ ಆರೋಗ್ಯಕ್ಕೆ ಅವಶ್ಯಕವಾದ್ರೆ ಯಾಕೆ ಅವಶ್ಯಕ? ಅಲ್ಲದೆ ಈ ಉಪ್ಪಿನಕಾಯಿಗಳನ್ನು ಸೇವಿಸೋದ್ರಿಂದ ಏನಾದರೂ ಸಮಸ್ಯೆ ಆಗತ್ತಾ? ಏನ್ ಹೇಳ್ತಾರೆ ಇದ್ರ ಬಗ್ಗೆ ಡಾಕ್ಟರ್ ಖಾದರ್ ಅಂತ ಅವರನ್ನೇ ಕೇಳೋಣ. ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜೀವ ರಾಸಾಯನಿಕ ವಿಜ್ಞಾನಿ ಡಾಕ್ಟರ್ ಖಾದರ್ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ಇವತ್ತು ಉಪ್ಪಿನಕಾಯಿ ಬಗ್ಗೆ ಮಾತನಾಡ್ತಾ ಇದ್ದೀರಾ. ಉಪ್ಪಿನಕಾಯಿ ಅಂದ ತಕ್ಷಣ ನಿಜಕ್ಕೂ ಬಾಯಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿ ಬರ್ತಿರುತ್ತೆ. ಊಟಕ್ಕೆ ಉಪ್ಪಿನಕಾಯಿ ಬೇಕೇ ಬೇಕು ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ? ಉಪ್ಪಿನಕಾಯಿ ನಮ್ಮ ಊಟದಲ್ಲಿ ಅವಿಭಾಜ್ಯವಾಗಿರತಕ್ಕಂಥ ಒಂದು ಅಂಶ. ಉಪ್ಪಿನಕಾಯಿ ಅಂದರೆ ಉಪ್ಪು ಅಲ್ಲ, ಉಪ್ಪಿನ ಜೊತೆ ಕಾಯಿ. ಕಾಯಿ ಅಂದರೆ ಏನು? ಎಲ್ಲ ಕಾಯಿಗಳು ಅಲ್ಲ. ಯಾವ ಕಾಯಿಗಳಲ್ಲಿ ಹುಳಿ ಅಂಶ ಇರುತ್ತೆ ಅಂದರೆ ಅದು ಟೊಮೊಟೊ ಇರ್ಬೋದು, ನೆಲ್ಲಿಕಾಯಿ ಇರ್ಬೋದು, ಮಾವಿನಕಾಯಿ ಇರ್ಬೋದು, ಹುಣಸೆಕಾಯಿ ಇರ್ಬೋದು. ಈ ರೀತಿ ಹುಳಿ ಅಂಶ ಸಿಗತಕ್ಕಂಥ ಕಾಯಿಗಳಿಂದ ನಾವು ಉಪ್ಪಿನಕಾಯಿ ಮಾಡೋ ಅಭ್ಯಾಸ ಇದೆ ನಮ್ಮ ದೇಶದಲ್ಲಿ. ಅದು ಉತ್ತರ ಭಾರತ ದೇಶದಿಂದ ದಕ್ಷಿಣ ಭಾರತ ದೇಶದ ತನಕ ಬೇರೆ ಬೇರೆ ಆಯಾಮಗಳಲ್ಲಿ ಈ ಉಪ್ಪಿನಕಾಯಿಯನ್ನು ಮಾಡ್ತಾರೆ. ಬಟ್ ಎಲ್ಲ ಪ್ರಾಕಾರಗಳಲ್ಲಿ ಉಪ್ಪಿನಕಾಯಿ ಅದಕ್ಕೆ ಒಂದು ಹುಳಿ ಅಂಶ ಇದ್ದ ಕಾಯಿ ಇರಬೇಕು. ಅದಕ್ಕೆ ತಕ್ಕಷ್ಟು ಉಪ್ಪು, ಖಾರ. ಕೆಲವರು ಖಾರ ಹಾಕ್ತಾರೆ ಕಮ್ಮಿ ಪ್ರಮಾಣದಲ್ಲಿ. ಕೆಲವರು ಸಿಹಿಯನ್ನು ತುಂಬಿಸೋಕೆ ಶುರು ಮಾಡ್ತಾರೆ. ಉತ್ತರ ಭಾರತ ದೇಶದಲ್ಲಿ ತುಂಬಾ ಸಿಹಿನೂ ಹಾಕ್ತಾರೆ. ಹಿಂದೆ ಸಿಹಿ ಅಂಶ ಮುಖ್ಯವಾಗಿ ಈ ಓಲೆ ಬೆಲ್ಲ ಮತ್ತು ಜೇನುತುಪ್ಪದಿಂದ ತುಂಬಿಸ್ತಾ ಇದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಈ ಸಕ್ಕರೆ ಬಂದ ಮೇಲೆ ಎಲ್ಲದಕ್ಕೂ ಸಕ್ಕರೆ ಹಾಕೋಕೆ ಶುರು ಮಾಡಿದ್ದಾರೆ. ಸೊ ಸಕ್ಕರೆ ಹಾಕಿರೋ ಯಾವುದೇ ಪದಾರ್ಥ, ಅದು ಉಪ್ಪಿನಕಾಯಿ ಇರ್ಬೋದು, ಯಾವುದೇ ಇರ್ಬೋದು, ಯಾರು ಮುಟ್ಲೇಬಾರ್ದು. ಅದು ಮೊದಲನೇ ಅಂಶ. ಉಪ್ಪಿನಕಾಯಿ ಬಗ್ಗೆ ಮಾತಾಡೋಣ. ಅಂದರೆ ಆ ಉಪ್ಪು ಮತ್ತು ಕಾಯಿ. ಆ ಕಾಯಿ ಅದು ಹುಣಸೆಕಾಯಿ ಅಂತ. ಅದರಲ್ಲಿ ಟಾರ್ಟಾರಿಕ್ ಆಸಿಡ್ ಅಂತ ಒಂದು ಆಮ್ಲ ಇದೆ. ನೆಲ್ಲಿಕಾಯಿ, ಅದರಲ್ಲಿ ಆಸ್ಕಾರ್ಬಿಕ್ ಆಸಿಡ್ ಅನ್ನೋ ಒಂದು ಆಮ್ಲ ಇದೆ. ಮತ್ತೆ ನಿಂಬೆಹಣ್ಣು, ಸಿಟ್ರಿಕ್ ಆಸಿಡ್ ಅಂತ ಒಂದು ಆಮ್ಲ ಇದೆ. ಮಾವಿನ ಹಣ್ಣು, ಗ್ಯಾಲಿಕ್ ಆಸಿಡ್ ಅಂತ ಒಂದು ಹುಳಿ ಅಂಶ ಇದೆ. ಮತ್ತೆ ಈ ಟೊಮೊಟೊ ಅಲ್ಲಿ ಆಕ್ಸಾಲಿಕ್ ಆಸಿಡ್. ನೋಡ್ರಿ, ಎಲ್ಲ ಹುಲಿನೇ, ಆದರೆ ಆ ಹುಲಿಯಲ್ಲಿ ನಮಗೆ ಬೇರೆ ಬೇರೆ ರುಚಿಗಳು ಸಿಗ್ತವೆ. ನಿಂಬೆ ಹುಳಿ ಬೇರೆ, ನೆಲ್ಲಿಕಾಯಿ ಹುಳಿ ಬೇರೆ, ಟೊಮೊಟೊ ಹುಳಿ ಬೇರೆ, ಮಾವಿನ ಹುಳಿ ಬೇರೆ. ಸೊ ಈ ಅಂಶಗಳು ಎಲ್ಲ ಆಲ್ಫಾ ಹೈಡ್ರಾಕ್ಸಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಗ್ಯಾಲಿಕ್ ಆಸಿಡ್ ಅನ್ನೋದು ಒಂದು ಆರೋಮ್ಯಾಟಿಕ್ ಆಸಿಡ್, ಅದೊಂದು ಸಪರೇಟು ಮಾವಿನಕಾಯಲ್ಲಿರೋದು. ಈ ಆಲ್ಫಾ ಹೈಡ್ರಾಕ್ಸಿ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನೋ ಒಂದು ರಾಸಾಯನಿಕ ಪದಾರ್ಥಗಳ ಗುಂಪಿನಲ್ಲಿ ಈ ಹುಳಿ ಅಂಶ ಸೇರಿಕೊಂಡಿದೆ. ಈ ಆಮ್ಲಗಳು ಅತಿ ಮುಖ್ಯವಾದ ಅಂಶ. ಯಾಕಂದರೆ ನಮ್ಮ ಇಡೀ ದೇಹದಲ್ಲಿ ಉಂಟಾಗುವ ಕೊಳಕನ್ನು, ಅಂದರೆ ಅದು ಕ್ಯಾನ್ಸರ್ ಮಾಡ್ತಕ್ಕಂಥ ಸೂಪರ್ ಆಕ್ಸೈಡ್ ರ್ಯಾಡಿಕಲ್ಸ್ ಆಗಲಿ ಅಥವಾ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಾರೆ. ಅಂದರೆ ನಮ್ಮ ದೇಹದಲ್ಲಿ ಯಾವುದೋ ಒಂದು ಅಂಶವನ್ನು ಈ ಹೆಚ್ಚಾಗಿ ಆಕ್ಸಿಜನ್ ಆಗಿರೋದ್ರಿಂದ ಬರ್ನ್ ಆಗೋದನ್ನು ತಡೆಯೋದಕ್ಕೋಸ್ಕರ ಅದನ್ನು ಸ್ಕ್ಯಾವೆಂಜ್ ಮಾಡೋ ಅಂಥ ಅದ್ಭುತವಾದ ಗುಣ ಈ ಆಲ್ಫಾ ಹೈಡ್ರಾಕ್ಸಿ ಕಾರ್ಬಾಕ್ಸಿಲಿಕ್ ಆಸಿಡ್ ಈ ಹುಳಿ ಅಂಶದಲ್ಲಿ ಇದೆ. ಅದು ಟೊಮೊಟೊದಲ್ಲಿ ಆಕ್ಸಾಲಿಕ್ ಆಸಿಡ್, ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ್ ಆಸಿಡ್, ನೆಲ್ಲಿಕಾಯಲ್ಲಿ ಆಸ್ಕಾರ್ಬಿಕ್ ಆಸಿಡ್, ಮಾವಿನಕಾಯಿನಲ್ಲಿ ಗ್ಯಾಲಿಕ್ ಆಸಿಡ್, ನಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್. ಸೊ ಈ ರೀತಿ ಬೇರೆ ಬೇರೆ ಹುಳಿ ಅಂಶಗಳನ್ನು ನಾವು ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ವರ್ಷಾನುಗಟ್ಟಲೆ ಬಳಸೋಕ್ಕೆ ನಮ್ಮ ಪೂರ್ವಜರು ಮಾಡಿರೋ ಅತಿ ಅದ್ಭುತವಾದ ಒಂದು ರೀತಿ ರಿವಾಜೆ ಈ ಉಪ್ಪಿನಕಾಯಿ ಹಾಕೋದು. ಈ ಉಪ್ಪಿನಕಾಯಿ ಹಾಕೋದು ಅಂದ್ರೇನೆ ಅದೊಂದು ದೊಡ್ಡ ಹಬ್ಬನ ಥರ. ಅಂದರೆ ಆ ಕಾಯಿ ಸಿಕ್ಕಿದಾಗ ನಮಗೆ ಆ ಕಾಲಕ್ಕೆ ಅನುಗುಣವಾಗಿ ಮಾವಿನಕಾಯಿ ಸೀಸನ್ ಬಂದಾಗ, ನಿಂಬೆ ಹಣ್ಣು ಸಿಕ್ಕಿದಾಗ, ಹುಣಸೆಕಾಯಿ ಸಿಕ್ಕಿದಾಗ ಹುಣಸೆ, ಇದನ್ನೆಲ್ಲ ಉಪ್ಪಿನಕಾಯಿ ಹಾಕೋದೇ ನಮ್ಮ ಇಡೀ ಸಂಪ್ರದಾಯಗಳಾಗಿತ್ತು. ಅಂದರೆ ಉಪ್ಪಿನಕಾಯಿ ಸೀಸನ್ ಅಂದರೆ ಎಲ್ಲರೂ
ಶುಚಿ ಮಡಿ ಅಂದರೆ ಅದಕ್ಕೆ ಕೊಲುಕು ಸೇರ್ಕೋಬಾರ್ದು, ಹಾಳಾಗಬಾರ್ದು. ಅಂದರೆ ಈ ಸೂಕ್ಷ್ಮ ಜೀವಿಗಳ ಹಾವಳಿ ಅದರ ಮೇಲೆ ಇರಬಾರ್ದು ಅಂತ ತಾವು ಬಳಸೋ ಆ ಸೌಟಿಂದ ಹಿಡಿದು ಪಾತ್ರೆಗಳನ್ನು ಮೊದಲನೇದಾಗಿ ಬಿಸಿ ನೀರಿನಲ್ಲಿ ತೊಳೆದು ಬಿಸಿನಲ್ಲಿ ಇಟ್ಟು ಎಲ್ಲ ಶುಚಿಯಾಗಿ ರೆಡಿ ಮಾಡಿ ನಮ್ಮ ಕಾಯಿಗಳನ್ನು ತೊಳೆದು ಬಿಸಿಲಲ್ಲಿ ಇಟ್ಟು ಕಟ್ ಮಾಡೋ ಆ ಚಾಕು ಅದರಿಂದನೂ ಹಿಡಿದು ಶುದ್ಧ ಮಾಡಿಕೊಂಡು ಕೈ ಕಾಲು ಸ್ನಾನ ಮಾಡಿ ಉಪ್ಪಿನಕಾಯಿ ಹಾಕೋದು ಅನ್ನೋ ಒಂದು ರೀತಿ ರಿವಾಜು ಇತ್ತು. ಅದರ ಜೊತೆಗೆ ಅದನ್ನು ತುಂಬ ದಿವಸ ಇಡಬೇಕು ಅನ್ನೋ ಒಂದು ಪದ್ಧತಿಯಲ್ಲಿ ಅದು ಮೆಂತ್ಯ ಇರ್ಬೋದು, ಆ ಉಪ್ಪು ಅಂಶ, ಈ ಉಪ್ಪು ಹುಳಿ ಸೇರಿರೋದ್ರಿಂದ ಅದಕ್ಕೆ ರುಚಿ ಬರೋದಕ್ಕೆ ಖಾರ ಅಂಶವನ್ನು ಸೇರಿಸ್ತಾ ಇತ್ತು. ಆ ಖಾರ ಅದರಲ್ಲೂ ವೈವಿಧ್ಯತೆ, ಅದು ಕಾಳು ಮೆಣಸಾಗಿರ್ಬೋದು ಅಥವಾ ಹಸಿಮೆಣಸಿನಕಾಯಿ ಆಗಿರ್ಬೋದು ಅಥವಾ ಒಣಮೆಣಸಿನಕಾಯಿ ಆಗಿರ್ಬೋದು ಅಥವಾ ಶುಂಠಿ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ ಆಗಿರ್ಬೋದು. ಸೊ ಈ ಬೆಳ್ಳುಳ್ಳಿ, ಶುಂಠಿ, ಲವಂಗ ಇವೆಲ್ಲ ಖಾರಕ್ಕೋಸ್ಕರ ಮತ್ತು ಅದೇ ಸಮಯದಲ್ಲಿ ಒಂದು ಸಮಯವನ್ನು ಅಂದರೆ ಬೇರೆ ಸೂಕ್ಷ್ಮ ಜೀವಿಗಳು ಬಂದು ಸೇರದೇ ಇರೋಂಗೆ ಅರಿಶಿನ, ಮೆಂತ್ಯ ಈ ರೀತಿ ಪದಾರ್ಥಗಳನ್ನು ಸೇರಿಸೋರು. ಅದರ ಜೊತೆಗೆ ಒಗ್ಗರಣೆಯಾಗಿ ಸಾಸಿವೆ ಈ ರೀತಿ ಅದ್ಭುತವಾದ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವ ಪದಾರ್ಥಗಳನ್ನೆಲ್ಲನೂ ಸೇರಿಸಿ ಉಪ್ಪಿನಕಾಯಿ ರೆಡಿ ಮಾಡೋರು. ಈ ಉಪ್ಪಿನಕಾಯಿ ರೆಡಿ ಮಾಡಿದ ಮೇಲೆ ಆ ಉಪ್ಪು, ಖಾರ, ಹುಳಿ, ಕೆಲವರು ಸ್ವಲ್ಪ ಸಿಹಿ ಅಂಶನೂ ಸೇರಿಸಿ ಉಪ್ಪಿನಕಾಯಿ ಮಾಡ್ತಾ ಇರೋದ್ರಿಂದ ಈಗ ನಾನು ಮಾತಾಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಅಂಥ ಅದ್ಭುತವಾದ ಪದಾರ್ಥಗಳು ಅಂದರೆ ನಮ್ಮ ರುಚಿಯನ್ನು ಎತ್ತಿ ಹಿಡಿಯೋದಕ್ಕೆ, ಅಂದರೆ ನಮಗೆ ಊಟ ಮಾಡುವಾಗ ಉಪ್ಪಿನಕಾಯಿ ನೋಡಿದ ತಕ್ಷಣನೇ ಊಟ ಮಾಡಬೇಕು ಅನ್ನೋ ಅನ್ಸುತ್ತೆ. ಹೌದು, ಅಂದರೆ ಉಪ್ಪಿನಕಾಯಿ ತಿನ್ನೋದಿಷ್ಟೇನೆ, ಆದರೆ ಅದು ಮಾಡುವ ಒಂದು ಗುಣ, ಆ ಸಹಾಯ ನಮ್ಮ ಊಟಕ್ಕೆ, ನಮ್ಮ ಇಡೀ ಒಳ್ಳೆತನವನ್ನು ನಮ್ಮ ಮನಸ್ಸಲ್ಲಿ ಉಂಟು ಮಾಡುತ್ತೆ. ಅಂದರೆ ಊಟ ಮಾಡೋದಕ್ಕೆ ನಮ್ಮನ್ನು ಅಭಿಮುಖವಾಗಿ ಊಟ ಮಾಡಬೇಕು. ಆ ಉಪ್ಪಿನಕಾಯಿ ಇಲ್ಲ ಅಂದರೆ ಅಯ್ಯೋ ಊಟ ಅಂದರೆ ಆ ಉಪ್ಪಿನಕಾಯಿ ಮಹತ್ವ ಅಂಥದ್ದು. ನಾವು ತಿನ್ನೋದು ಒಂದು ಕಡೆ, ಆದರೆ ಆ ತಿನ್ನುವುದನ್ನು ಖುಷಿಯಾಗಿ ತಿನ್ನಬೇಕು ಅಂತ ಒಂದು ಅತಿ ಅದ್ಭುತವಾದ ಸ್ಥಿತಿಯನ್ನು ಉಂಟು ಮಾಡೋದಕ್ಕೆ ಉಪ್ಪಿನಕಾಯಿಯನ್ನು ಬಳಸೋರು. ಅಷ್ಟೇ ಅಲ್ಲದೆ ಅತಿ ಅದ್ಭುತವಾದ ಈ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕಾಗಿದ್ದ ಆಂಟಿ ಆಕ್ಸಿಡೆಂಟ್ ಗುಣ ಅದು ಕೂಡ ಉಪ್ಪಿನಕಾಯಲ್ಲಿ ಸಹಜವಾಗಿ ದೇವರು ತುಂಬಿಸಿರೋದ್ರಿಂದ ಇದನ್ನು ಪ್ರತಿನಿತ್ಯ ಬಳಸೋ ಒಂದು ಕ್ರಮವನ್ನು ನಮ್ಮ ಪೂರ್ವಜರು ಊಟದ ಜೊತೆಲಿ ಇಡೀ ಭಾರತ ದೇಶದಲ್ಲಿ, ಉತ್ತರ ದೇಶದಿಂದ ದಕ್ಷಿಣ ಭಾರತ ದೇಶಕ್ಕೂ ಈ ಉಪ್ಪಿನಕಾಯ ಒಂದು ನಮ್ಮ ಊಟದಲ್ಲಿ ಅವಿಭಾಜ್ಯ ಅಂಗ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ನಾನು ದೊಡ್ಡ ಉಪ್ಪಿನಕಾಯಿ ಪ್ರಿಯ. ಉಪ್ಪಿನಕಾಯಿ ಇಲ್ಲದೆ ಊಟ ಮಾಡೋದೇ ಇಲ್ಲ ನಾನು. ಎಷ್ಟು ಅವಶ್ಯಕ ಸರ್ ಸಿಟ್ರಿಕ್ ಆಸಿಡ್ ಅಂತ ಮನುಷ್ಯನಿಗೆ ಪ್ರತಿನಿತ್ಯ? ಸಿಟ್ರಿಕ್ ಆಸಿಡ್ ಆಗಿ ಬೇಕಾಗಿಲ್ಲ, ಅದು ನಮ್ಮ ನಿಂಬೆ ಹುಳಿಯಲ್ಲೇ ಸಿಟ್ರಿಕ್ ಆಸಿಡ್ ಸಿಗಬೇಕು. ಒಂದು ರಾಸಾಯನಿಕ ಪದಾರ್ಥವಾಗಿ ಸಿಟ್ರಿಕ್ ಆಸಿಡ್ ಅನ್ನು ಸೇವನೆ ಮಾಡೋದು ಸರಿಯಾದ ಕ್ರಮ ಅಲ್ಲ. ಆ ನಿಂಬೆ ಹಣ್ಣಿನ ಹುಳಿಯಲ್ಲೇ ಬೇರೆ ಬೇರೆ ಅಂಶಗಳ ಜೊತೆಗೆ ಬೆರೆಸಿ ತಿನ್ನೋದೇ ಅತಿ ಮುಖ್ಯವಾದ ಅಂಶ. ಸೊ ನಿಂಬೆಕಾಯಿಯನ್ನು ನಾವು ನಿಂಬೆಕಾಯಿಯಾಗಿ ನೀರಲ್ಲಿ ಹೀರ್ಕೊಂಡು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಬರೋ ರುಚಿ ಬೇರೆ, ನಿಂಬೆಕಾಯಿ ಉಪ್ಪಿನಕಾಯಿ ಮೊಸರನ್ನ ಜೊತೆ ತಿನ್ನೋವಾಗ ಬರೋ ಖುಷಿ ಬೇರೆ. ಸೊ ಅಲ್ಲೂ ಸಿಟ್ರಿಕ್ ಆಸಿಡ್, ಇಲ್ಲೂ ಸಿಟ್ರಿಕ್ ಆಸಿಡ್, ಬಟ್ ದಟ್ ಡಸಂಟ್ ಮೀನ್ ವಿ ಆರ್ ಈಟಿಂಗ್ ಉಪ್ಪಿನಕಾಯಿ ಅಲ್ವಾ? ಸೊ ಇದು ಬೇರೆ ಆಯಾಮಕ್ಕೆ ತಗೊಂಡೋಗುತ್ತೆ ನಮ್ಮನ್ನ. ಆದರೆ ತಿನ್ನೋದೆಷ್ಟು ಉಪ್ಪಿನಕಾಯಿ ಇಷ್ಟೇ ತಿನ್ನೋದು ನಾವು. ಆದ್ರೆ ಏನಾಗಿದೆ ಅಂದ್ರೆ ಈ ಉಪ್ಪಿನಕಾಯಿ ತಿನ್ನೋದ್ರಿಂದ ನಿಮ್ಗೆ BP ಬರುತ್ತೆ ಅಂತ ಡಾಕ್ಟರ್ಗಳು ಅದೇ ಕೇಳಬೇಕಂತಿದ್ದೆ. ಉಪ್ಪಿನಕಾಯಿ ಹೆಸರೇ ಸೂಚಿಸುವ ಹಾಗೆ ಉಪ್ಪಿನಕಾಯಲ್ಲಿ ಉಪ್ಪಿರುತ್ತೆ ಜಾಸ್ತಿ ಪ್ರಮಾಣದಲ್ಲಿ, ಬಟ್ ಎಷ್ಟು ಅವಾಯ್ಡ್ ಮಾಡಿ BP ಬರುತ್ತೆ. ತಪ್ಪದು. ಇನ್ಫ್ಯಾಕ್ಟ್ ಉಪ್ಪಿನಕಾಯದಲ್ಲಿ ನಾನು ಹೇಳ್ದಂಗೆ ಇಷ್ಟು ಆಯಾಮಗಳಿವೆ. ಸೊ ಅದನ್ನ ನಾವು ಸಾರಾಸಗಟಾಗಿ ಯಾರೋ ಈ ಡಾಕ್ಟರ್ ಬಂದಿದ್ದಾರೆ ಉಪ್ಪಿನಕಾಯಿ ತಿಂದ್ರೆ BP ಬರುತ್ತೆ ಅಂತ ಅವ್ರು ಹೇಳದೇ ಇರೋದು ನೀವು ಸಕ್ಕರೆ ತಿಂತಾ ಇರೋದ್ರಿಂದ BP ಬರ್ತಾ ಇದೆ ಅಂತ ಹೇಳ್ತಾ ಇಲ್ಲ. ನಾವು ತಿನ್ನೋದು ಎಷ್ಟು, ಉಪ್ಪಿನಕಾಯಿ ತಿನ್ನೋದು ಇಷ್ಟು. ಸೊ ಅದರಲ್ಲಿ ಬರೋ ಉಪ್ಪು ಎಷ್ಟು, ಇನ್ನೂ ಕಮ್ಮಿ, 1/3 ಭಾಗ ಇರುತ್ತೆ. ಯಾವುದೇ ಉಪ್ಪಿನಕಾಯಿ ಮಾಡಿದ್ರು 3 ಅಂಶಗಳು, ಉಪ್ಪು, ಖಾರ, ಹುಳಿಯಲ್ಲಿ 3 ಭಾಗಕ್ಕಿಂತ ಹೆಚ್ಚು ಹಾಕೋದಿಲ್ಲ ಉಪ್ಪು.
ಅಂಡ್ ನಾವು ಉಪ್ಪಿನಕಾಯಿ ತಿನ್ನೋದೇನು, ಉಪ್ಪಿನಕಾಯಿ ಪಲ್ಯ ತರ ಕೂತ್ಕೊಂಡು ಕಲ್ಸ್ಕೊಂಡು ತಿನ್ನೋದಿಲ್ಲ. ಊಟಕ್ಕೆ ಉಪ್ಪಿನಕಾಯಿ ನಂಜಿಕೊಂಡು ತಿನ್ನೋದು. ಬಟ್ ಉಪ್ಪಿನಕಾಯಿನೇ ಊಟ ಆದ್ರೆ ತೊಂದರೆ ಆಗುತ್ತೆ. ಬಟ್ ಆ ಥರ ಯಾರು ತಿನ್ನಕ್ಕೆ ಆಗೋದು ಇಲ್ಲ. ಸೊ ಉಪ್ಪಿನಕಾಯಿಯಿಂದ BP ಬರುತ್ತೆ ಅಂತ ಹೇಳೋದು ನನ್ನ ಲೆಕ್ಕದಲ್ಲಿ ಸರಿಯಾದ ಕ್ರಮ ಅಲ್ಲ. ಬಟ್ ಉಪ್ಪಿನಕಾಯಿಯಿಂದ ನಿಮ್ಗೆ BP ಬಂದಿದೆ ಅಂತ ಹೇಳಿ ಹೆದರಿಸೋದು ಇನ್ನೂ ಸರಿಯಾದ ಕ್ರಮ ಅಲ್ಲ. ಇನ್ನು BP ಪೇಷಂಟ್ಸ್ಗಳು ಉಪ್ಪಿನಕಾಯಿ ತಿನ್ಲೇಬಾರ್ದು ಅಂತ ಹೇಳ್ತಾರೆ, ನೀವೇನ್ ಹೇಳ್ತೀರಿ? ಅಲ್ಲ ಅಲ್ಲ ಅಲ್ಲ, ಉಪ್ಪಿನಕಾಯಿದಿಂದ BP ಹೆಚ್ಚಾಗತ್ತೆ ಅನ್ನೋದು ಸುಳ್ಳು. ಹೆಚ್ಚಾಗೋದಿಲ್ಲ. ಉಪ್ಪಿನಕಾಯಿದಿಂದಲ್ಲ BP ಬರ್ತಾ ಇರೋದು. ನಾವು ತಿಂತಾ ಇರೋ ಈ ಸಿಹಿ ಪದಾರ್ಥಗಳಿಂದ, ಬಿಳಿ ಅಕ್ಕಿಯಿಂದ, ಈ ಬಿಳಿ ಗೋಧಿಯಿಂದ ನಮಗೆ BP, ಮಧುಮೇಹ ಮತ್ತು ಈ ಥರ ಆಧುನಿಕ ಕಾಯಿಲೆಗಳು ಬರ್ತಾ ಇರೋದು. ಸೊ ನಮ್ಮ ದೇಶದಲ್ಲಿ ಉಪ್ಪಿನ ಮಹತ್ವ ತುಂಬ ಶತಾಬ್ದಿಗಳಿಂದನೂ ಇದೆ. ಸೊ ಉಪ್ಪು ತಿನ್ನೋದ್ರಿಂದ BP ಬರುತ್ತೆ ಅನ್ನೋದು ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ವಿ ಡೂ ನೀಡ್ ಸೋಡಿಯಂ ಚಾನಲ್ಸು, ಪೊಟ್ಯಾಷಿಯಂ ಚಾನಲ್ಸು. ಇನ್ಫ್ಯಾಕ್ಟ್ ಪ್ರತಿಯೊಂದು ಜೀವಿ ತಮ್ಮ ದೇಹದಲ್ಲಿ ನೀರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡೋಗ್ಬೇಕಂದ್ರೆ ಸೋಡಿಯಂ ಚಾನಲ್ಸ್ ಬೇಕೇ ಬೇಕು. ಸೊ ಅದು ಇಲ್ಲದೆ ಜೀವ ನಡೆಯೋದಿಲ್ಲ. ಸೊ ಉಪ್ಪು ಬೇಡ ಅನ್ನೋದು ಸರಿ ಇಲ್ಲ. ಬಟ್ ಉಪ್ಪನ್ನು ಜಾಸ್ತಿ ತಿನ್ನಕ್ಕೂ ಆಗೋದಿಲ್ಲ ನಮಗೆ. ಅದನ್ನು ಹೆಚ್ಚಾಗಿ ತಿನ್ನೋದು ಸರಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಯಾರು ಉಪ್ಪು ಹೆಚ್ಚಾಗಿ ತಿನ್ನೋದಿಲ್ಲ. ಉಪ್ಪಿನಕಾಯಿ ಹೆಚ್ಚಾಗಿ ತಿನ್ನೋದು ಇಲ್ಲ. ಉಪ್ಪಿನಕಾಯಿ ಎಷ್ಟು ಮಾಡ್ತೀರಾ? ಒಂದು ಜಾಡಿ ಮಾಡ್ತೀರಾ, ಇಡೀ 6 ತಿಂಗಳು 8 ತಿಂಗಳು ಇಡೀ ಕುಟುಂಬ ತಿನ್ನುತ್ತೆ. ಅಂದ್ರೆ ಎಲ್ಲರೂ ಅದನ್ನ ಇತಿಮಿತಿಯಲ್ಲೇ ಇರ್ತಾರೆ, 1 ಚಮಚ ಅರ್ಧ ಚಮಚ ತಿಂತಾರೆ. ಸೊ ಉಪ್ಪಿನಕಾಯಿಯಿಂದ BP ಬರುತ್ತೆ ಅನ್ನೋದು ಸರಿಯಾದ ಕ್ರಮ ಅಲ್ಲ. ಸೊ ಯಾವ ರೀತಿ ಇದು ಸಹಾಯ ಮಾಡುತ್ತೆ ನಮಗೆ ಉಪ್ಪಿನಕಾಯಿ? ಹಾಗಾದ್ರೆ ನಮ್ಮ ಆರೋಗ್ಯವನ್ನು ವೃದ್ಧಿಸುವಲ್ಲಿ ಏನಾದರೂ ಕಾಂಟ್ರಿಬ್ಯೂಷನ್ ಇದೆಯಾ ಉಪ್ಪಿನಕಾಯಿ? ಖಂಡಿತ ಏನೇನೆಲ್ಲ ಇದೆ ಅಂತ ಈ ಆಂಟಿ ಆಕ್ಸಿಡೆಂಟ್ ಗುಣ ಇರೋದ್ರಿಂದ ನಾವು ಅಡಿಗೆದಲ್ಲಿ ಮಾಡ್ತಾ ಇದ್ದಾಗ, ಅದು ಬೇಳೆಕಾಳಿಂದ ಇರ್ಬೋದು ಅಥವಾ ಬೇರೆ ಧಾನ್ಯಗಳಿಂದ ಇರ್ಬೋದು ಅಥವಾ ಬೇರೆ ತರಕಾರಿಗಳಿಂದ ಏನು ಅಡಿಗೆ ಮಾಡುವಾಗ ಈ ನಮ್ಮ ದೇಹಕ್ಕೆ ಬೇಡದೇ ಇರೋ ಕೆಲವು ಕೆಮಿಕಲ್ಸನ್ನು ಉತ್ಪಾದನೆ ಮಾಡ್ತೀವಿ. ಅದು ಬೇರೆ ಬೇರೆ ಅಂಶಗಳಿವೆ. ಅದನ್ನು ನಿಸ್ತೇಜಗೊಳಿಸೋದಕ್ಕೆ, ಅಂದರೆ ನಮಗೆ ಹಾನಿ ಮಾಡುವ ರೋಗ ಪದಾರ್ಥಗಳನ್ನು ನಿಸ್ತೇಜಗೊಳಿಸೋದಕ್ಕೆ ಈ ಉಪ್ಪಿನಕಾಯದಲ್ಲಿದ್ದ ಈ ಹುಲಿ ಅಂಶ, ಆಲ್ಫಾ ಹೈಡ್ರಾಕ್ಸಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಏನು ಹೇಳಿದ್ದೀನಿ, ಅವು ಮುಖ್ಯ ಪಾತ್ರೆಯನ್ನು ವಹಿಸುತ್ತವೆ. ಸೊ ಆದ್ದರಿಂದ ನಮಗೆ ರೋಗ ಉಂಟು ಮಾಡುವ ಪದಾರ್ಥಗಳನ್ನು ಅಲ್ಲಿಗೆ ನಿಲ್ಲಿಸೋದನ್ನು ಈ ಉಪ್ಪಿನಕಾಯಿ ಮಾಡುತ್ತೆ. ಸೊ ಆದ್ದರಿಂದ ಉಪ್ಪಿನಕಾಯಿಯನ್ನು ಎಲ್ಲರೂ ಸಣ್ಣ ಪ್ರಮಾಣದಲ್ಲಿ, ಉಪ್ಪಿನಕಾಯಿ ಎಷ್ಟು ತಿನ್ನಬೇಕೋ ಅಷ್ಟು ತಿನ್ನಬೇಕು, ಹೆಚ್ಚು ತಿನ್ನಬಾರ್ದು. ಸೊ ಆ ನಿಟ್ಟಿನಲ್ಲಿ ಬಳಸಿದಾಗ ನಮಗೆ ಇದು ನಮ್ಮ ಆರೋಗ್ಯಕರವಾಗಿ ಉಳಿಯೋದಕ್ಕೆ ಅತಿ ಸೂಕ್ಷ್ಮವಾಗಿ ಸಹಾಯ ಮಾಡುತ್ತೆ. ಇದೆಲ್ಲ ಮೀರಿ ಉಪ್ಪಿನಕಾಯಿಯಿಂದ ನಮಗೆ ತಿನ್ನಬೇಕು ಅನ್ನೋ ಒಂದು ಸ್ಥಿತಿ, ಮನಸ್ಥಿತಿ ಇರೋದರಿಂದ ನಾವು ತಿನ್ನೋದಕ್ಕೆ ಖುಷಿ ಆಗುತ್ತೆ. ಆ ಖುಷಿ ಅನ್ನೋದು ಅತಿ ಮುಖ್ಯವಾದ ಅಂಶ. ಸೊ ನೀವು ಯಾವಾಗ ಖುಷಿಯಿಂದ ತಿಂತೀರಾ, ನೀವು ತಿನ್ನೋ ಪದಾರ್ಥಗಳಿಂದ ಬರ್ತಕ್ಕಂಥ ರಸಾಸ್ವಾದನೆ ನಮ್ಮ ಮೈಗೆ ಒಂದು ಒಳ್ಳೆತನವನ್ನು ಸೃಷ್ಟಿ ಮಾಡುತ್ತೆ. ಸೊ ಅದು ಇನ್ನು ಯಾವ ಪದಾರ್ಥನೂ ಉಪ್ಪಿನಕಾಯಿ ಮಾಡತಕ್ಕಂಥ ಗುಣ ಇದೆಯಲ್ಲ, ಬೇರೆ ಯಾವುದರಲ್ಲೂ ಇಲ್ಲ ನಮ್ಮ ಊಟದಲ್ಲಿ. ಸೊ ಆ 2 ಕಾರಣಗಳಿಂದ, ಒಂದು ರೋಗ ಸ್ಥಿತಿಯನ್ನು ದೂರ ಮಾಡುತ್ತೆ, ಇನ್ನೊಂದು ಆರೋಗ್ಯಕ್ಕೆ ಪೂರಕವಾದ ಮನಸ್ಥಿತಿಯನ್ನು ಉಂಟು ಮಾಡುತ್ತೆ. ನೋಡ್ರಿ, ಅದು ಅತಿ ಅದ್ಭುತವಾದ ವಿಷಯ. ಸೊ ಈ 2 ಅಂಶಗಳು ನಮಗೆ ಆರೋಗ್ಯಕರವಾದದ್ದು ಅಂತ ಹೇಳೋದ್ರಲ್ಲಿ ಯಾರು ಕಾಂಟೆಸ್ಟ್ ಮಾಡೋಕ್ಕಾಗೋದಿಲ್ಲ ಈ ವಿಷಯವನ್ನು. ಸೊ ಅದಕ್ಕೆ ನಮ್ಮ ದೇಶದಲ್ಲಿ ಈ ಉಪ್ಪಿನಕಾಯ ಒಂದು ಪದ್ಧತಿ ಅತಿ ಅದ್ಭುತವಾದದ್ದು. ಸೊ ಎಲ್ಲರೂ ನನ್ನ ಲೆಕ್ಕದಲ್ಲಿ ಆಯಾ ಕಾಲಕ್ಕೆ ಆ ಸಮಯಕ್ಕೆ ಸಿಗ್ತಕ್ಕಂಥ ಈ ಕಾಯಿಗಳನ್ನು ಉಪ್ಪಿನಕಾಯಿ ಮಾಡೋ ಒಂದು ನೈಪುಣ್ಯತೆ, ಅದು ಒಂದು ಕಲೆ. ಸರಿಯಾಗಿ ಉಪ್ಪಿನಕಾಯಿ ಹಾಕೋದು ಅನ್ನೋದು ಒಂದು ಕಲೆ. ಸೊ ನಮ್ಮ ಯುವಕರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದೇ ಕೆಲಸವಾಗಿ ಅದನ್ನು ಕಲ್ತ್ಕೋಬೇಕು ಅಂತ ನನ್ನ ಕಳಕಳಿಯ ಮನವಿ. ಸರ್, ಹಾಗೇನೆ ಹಿಂದೆಲ್ಲ ಮನೇಲೆ ಉಪ್ಪಿನಕಾಯಿ ಹಾಕ್ತಾ ಇದ್ರು ಬಹುತೇಕರು ಎಲ್ಲರೂ ಕೂಡ. ಬಟ್ ಇವಾಗ ಈ ಸಿಟಿ ಬಂದ್ರೆ ನಾವು ಮನೇಲಿ ಉಪ್ಪಿನಕಾಯಿ ಹಾಕೋದಕ್ಕೆ ಟೈಮ್ ಇರೋದಿಲ್ಲ. ಯೂಶಲಿ ನಾವು ಹೊರಗಡೆನೆ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಸೊ ಅಷ್ಟು ಒಂದು ಪರಿಶುದ್ಧವಾದಂತ ಹೊರಗಡೆ ಪರ್ಚೇಸ್ ಮಾಡ್ಕೊಳ್ಳೋದ್ರಲ್ಲಿ ರಾಸಾಯನಿಕ ಪದಾರ್ಥಗಳಿವೆ.
ಅವರು ಮಾವಿನಕಾಯಿ ಉಪ್ಪಿನಕಾಯಿ ಅಂತ ಕೊಡ್ಬೋದು, ಅದರಲ್ಲಿ ಗ್ಯಾಲಿಕ್ ಆ್ಯಸಿಡನ್ನು ಹಾಕ್ತಾರೆ. ನಿಂಬೆಕಾಯಿ ಉಪ್ಪಿನಕಾಯಿ ಅಂತ ಕೊಡ್ಬೋದು, ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಹಾಕ್ತಾರೆ. ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಅಂಡ್ ಫ್ಲೇವರ್ಸ್ ಇದ್ದೇ ಇರ್ತವೆ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ಎಲ್ಲ ಒಂದೇ ರುಚಿ ಬರಬೇಕು ಅನ್ನೋ ಒಂದು ಆ ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡಬೇಕು ಅಂತ ಆ ಕೆಲಸ ಮಾಡೇ ಮಾಡ್ತಾರೆ. ಸೊ ಅದೇ ನಾನು ಹೇಳಿದ್ದು, ನಾವು ನಮ್ಮ ಮನೆಯಲ್ಲಿ ನಮ್ಮ ಕೈಯಿಂದ ನಾವೇ ಮಾಡಿಕೊಂಡು ತಿನ್ನೋ ಅಭ್ಯಾಸವನ್ನ ನಾವು ಬಿಡಬಾರದು. ಅದು ಅತಿ ಮುಖ್ಯವಾದದ್ದು. ನಿಮಗೆ ಅನಾನುಕೂಲ ಅಂತ ಅನಿಸ್ಬೋದು, ಆದರೆ ಒಂದು ಸತಿ ನೀವು ಅದನ್ನು ಮಾಡಿ ತಿಂದಾಗ ಬರೋ ಆನಂದ ಸುಖ ಇನ್ನು ಯಾವುದರಲ್ಲೂ ಇಲ್ಲ. ಸೊ ನಿಮ್ಮ ಅಡಿಗೆ ನೀವೇ ಮಾಡ್ಕೋಬೇಕು, ನಿಮ್ಮ ಉಪ್ಪಿನಕಾಯಿ ನೀವೇ ಹಾಕ್ಕೋಬೇಕು. ಅದು ಅತಿ ಮುಖ್ಯವಾದ ಅಂಶ. ಇದೇ ನಮ್ಮ ಸಂಪ್ರದಾಯ. ಆಹಾರದಿಂದಲೇ ಎಲ್ಲಾನು ಹುಟ್ಕೊಂಡು ಬಂದಿರೋದು. ಸೊ ನಮ್ಮ ಪದಾರ್ಥಗಳು, ಅದು ಬೆಳೆಸೋ ವಿಧಾನ, ಇದು ಅದು, ಅದರ ಸುತ್ತಲೂ ಇನ್ಫ್ಯಾಕ್ಟ್ ಕೆಲವು ಕಡೆ ಉಪ್ಪಿನಕಾಯಿ ಹಾಕೋದೇ ಒಂದು ಹಬ್ಬ, ಸಂಭ್ರಮ ಇರುತ್ತೆ. ಮನೆ ತುಂಬಾ ಒಂದು ಇಡೀ ದಿನ ಉಪ್ಪಿನಕಾಯಿ ಹಾಕೋದಕ್ಕೆ ಇಟ್ಬಿಡ್ತಾರೆ. ಇನ್ಫ್ಯಾಕ್ಟ್ ಈಗ ಆಂಧ್ರದಲ್ಲಿ ಕೆಲವು ಕಡೆ ಈ ಮಾವಿನಕಾಯಿ ಬಂದಾಗ ಆವಕಾಯಿ ಅಂತ ಮಾಡ್ತಾರೆ, ರೇಗಾಯಿ, ಮಾಗಾಯಿ, 4-5 ಥರ ಮಾಡ್ತಾರೆ. ಸೊ ಅದೊಂದು ಸಂಭ್ರಮದ ವಿಷಯ. ಅದನ್ನೆಲ್ಲ ನಾವು ಕಳ್ಕೋಬಾರ್ದು. ಈ ಪದ್ಧತಿಗಳನ್ನು, ಸಂಪ್ರದಾಯಗಳನ್ನು ನಾವು ಬಿಡಬಾರ್ದು ಅನ್ನೋದಕ್ಕೆ ಉಪ್ಪಿನಕಾಯಿ ಅತಿ ಮುಖ್ಯವಾದ ಅಂಶ. ಓಕೆ ಸರ್, ಹಾಗೆ ನೀನು ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಉಪ್ಪಿನಕಾಯಿಗಳನ್ನು ಮಾರಾಟ ಮಾಡ್ತಾರೆ, ಅದು ಎಷ್ಟು ಅಪಾಯಕಾರಿ? ತುಂಬಾ ಮುಖ್ಯವಾದ ಅಂಶ. ಐ ಆಮ್ ಸೋ ಹ್ಯಾಪಿ ಯು ಆಸ್ಕ್ ದಿಸ್ ಕ್ವಶನ್. ಈ ಆಮ್ಲಗಳು ಒದ್ದೆ ಇದ್ದಾಗ ಪ್ಲಾಸ್ಟಿಕ್ ಅಲ್ಲ ಏನನ್ನಾದರೂ ಕರಗಿಸ್ಬಿಡ್ತವೆ, ಕಬ್ಬಿಣಾಂಶವನ್ನಾನು ಕರಗಿಸ್ಬಿಡ್ತವೆ. ಆದ್ದರಿಂದ ಉಪ್ಪಿನಕಾಯಿಗಳನ್ನು ಯಾವತ್ತಿಗೂ ಪಿಂಗಾಣಿ ಜಾಡಿಗಳಲ್ಲಾದರೂ ಅಥವಾ ಗ್ಲಾಸಿನ ಬಾಟಲಲ್ಲಿ ಮಾತ್ರನೇ ಹಾಕಬೇಕು. ಆದರೆ ಈಗ ಏನಾಗ್ತಾ ಇದೆ, ಎಲ್ಲ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಹಾಕಿ ಮಾಡ್ತಾ ಇದ್ದಾರೆ. ಅದು ಕ್ಯಾನ್ಸರ್ಗೆ ನೀವು ರಹದಾರಿ ಮಾಡಿ ಬನ್ನಿ ಬನ್ನಿ ಅಂತ ಕರೆದಂಗೆ. ಸೊ ನೀವು ಆಹಾರ ಪದಾರ್ಥಗಳನ್ನು ಎಸ್ಪೆಷಲಿ ಅದು ಎಣ್ಣೆ ಆಗಲಿ, ನೀರಾಗಲಿ, ಹಾಲಾಗಲಿ, ಉಪ್ಪಿನಕಾಯಿದ್ದ ಅಂದರೆ ಒದ್ದೆ ಇರೋ ಪದಾರ್ಥಗಳನ್ನು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಹಾಕಲಿಕ್ಕೆ ಹೋಗಲೇಬೇಡಿ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಈಗ ಪ್ಲಾಸ್ಟಿಕ್ ಸಣ್ಣ ಸಣ್ಣ ಸ್ಯಾಚೆಟ್ಸ್ ಅಂತ, ಅದರಲ್ಲಿ ಉಪ್ಪಿನಕಾಯಿಗಳನ್ನು ₹1, ಅವನ್ನೆಲ್ಲ ತಿನ್ನಕ್ಕೆ ಹೋಗಬೇಡಿ, ಅದು ಒಳ್ಳೆಯದೇ ಅಲ್ಲ. ನೀವುಗಳು ನಿಮ್ಮ ಮನೆಗಳಲ್ಲಿ ಶುದ್ಧವಾಗಿ ಸಂಭ್ರಮದಿಂದ ಉಪ್ಪಿನಕಾಯಿಗಳನ್ನು ಮಾಡಿಕೊಂಡು ತಿನ್ನುವ ಕ್ರಮವನ್ನು ನೀವು ಬೆಳೆಸ್ಕೋಬೇಕು ಅಂತ ನನಗೆ ಐ ಆಮ್ ವೆರಿ ಹ್ಯಾಪಿ ಯು ಆಸ್ಕ್. ಎಲ್ಲ ಹಳ್ಳಿಗಳಲ್ಲಿ, ಊರುಗಳಲ್ಲಿ, ನಗರಗಳಲ್ಲೂ ಕನಿಷ್ಠ ಅಂದರೆ ಉಪ್ಪಿನಕಾಯಿ ಹಾಕೋ ಒಂದು ಕ್ರಮವನ್ನು ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈಗ ದೋಸೆ ಇಡ್ಲಿ ಹೊರಗಡೆ ತಿನ್ಬೋದು, ಉಪ್ಪಿನಕಾಯಿ ಮಾತ್ರ ಹೊರಗಡೆ ತಿನ್ಬೋದು. ಎಸ್ ಸರ್, ಬಿಕಾಸ್ ಇವಾಗ ನಾವು ಎಲ್ಲೇ ಉಪ್ಪಿನಕಾಯಿ ಪರ್ಚೇಸ್ ಮಾಡೋದಕ್ಕೆ ಹೋದ್ರೂ ಕೂಡ ನಮಗೆ ಸಿಗೋದೇ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಅಥವಾ ಪ್ಲಾಸ್ಟಿಕ್ ಸ್ಯಾಚೆಟ್ಸ್ಗಳಲ್ಲಿ. ಸೊ ಬೇರೆದ್ರಲ್ಲಿ ನಾವು ನೋಡೋದೇ ಇಲ್ಲ ಉಪ್ಪಿನಕಾಯಿನ. ಸೊ ಪ್ಲಾಸ್ಟಿಕ್ಕಲ್ಲಿ ಹಾಕಿರೋ ಉಪ್ಪಿನಕಾಯಿಗಳನ್ನು ಕಡ್ಡಾಯವಾಗಿ ನಿಮ್ಮ ಬಾಯಿಗೆ ಹಾಕ್ಕೊಳ್ಳಬೇಡಿ. ವೆರಿ ವೆರಿ ಗುಡ್ ಪಾಯಿಂಟ್. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಉಪ್ಪಿನಕಾಯಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಎಲ್ಲ ರೀತಿ ಉಪ್ಪಿನಕಾಯಿಗಳನ್ನು ತಿನ್ನಿ, ಎಲ್ಲ ರೀತಿ ಕಾಯಿಗಳನ್ನು ಬಳಸಿ. ಅದು ಮಾವಿನಕಾಯಿ ಇರ್ಬೋದು, ನಿಂಬೆಕಾಯಿ, ಹುಣಸೆಕಾಯಿ, ನೆಲ್ಲಿಕಾಯಿ, ಟೊಮೊಟೊ, ಇನ್ನೂ ಕರಾವಳಿ ಪ್ರದೇಶಗಳ ಅಪ್ಪಿಮೇವು ಮಾವಿನಕಾಯಿ, ಇನ್ನೂ ಅಲ್ಲಿ ಇನ್ನೊಂದು ಹುಳಿ ಬರುತ್ತೆ ಅಮ್ಮ, ಅದು ಪಿಂಕಿಶ್ ಕಲರ್ ಇರುತ್ತೆ, ನನಗೆ ಹೆಸರು ಮರ್ತೋಗಿದ್ದೀನಿ. ಅವರು ಉಪ್ಪಿನಕಾಯಿ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ ಮಂಗಳೂರು ಕಡೆ ಹೋದಾಗ. ಸೊ ಹುಳಿ ಕೊಡತಕ್ಕಂಥ ಯಾವುದೇ ಒಂದು ಪದಾರ್ಥ ಅದನ್ನು ನೀವು ಉಪ್ಪಿನಕಾಯಿ ಹಾಕ್ಕೋಬೋದು. ಅದರ ಜೊತೆಗೆ ಕೆಲವರು ತುಂಬ ಸೃಜನಾತ್ಮಕವಾಗಿ ತರಕಾರಿಗಳನ್ನು ಗೋರಿಕಾಯಿ ಇರ್ಬೋದು, ಬೀನ್ಸ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಹಾಗಲಕಾಯಿ ಇರ್ಬೋದು, ಎಲ್ಲಾನು ಮಿಕ್ಸ್ ಮಾಡಿ ಉಪ್ಪಿನಕಾಯಿ ಮಾಡ್ತಾರೆ. ತರಕಾರಿ ಉಪ್ಪಿನಕಾಯಿ ಅಂದರೆ ಅದು ಹುಳಿ ಅಂಶ ಇರಬೇಕು. ಆ ಹುಳಿ ಮಾವಿನಕಾಯಿ ಇರ್ಬೋದು, ಅಥವಾ ನಿಂಬೆಹಣ್ಣು ಇರ್ಬೋದು, ಅಥವಾ ಹುಣಸೆ ಹಣ್ಣು ಇರ್ಬೋದು, ಟೊಮೊಟೊ ಇರ್ಬೋದು, ನೆಲ್ಲಿಕಾಯಿ ಇರ್ಬೋದು. ಅಂದರೆ ಈ ಹುಳಿ ಇರೋ ಪದಾರ್ಥಗಳಿಂದ ನಾವು ಉಪ್ಪಿನಕಾಯಿ ಹಾಕ್ತೀವಿ. ಸೊ ಅದಕ್ಕೆ ಕ್ರಿಯೇಟಿವ್ ಆಗಿ, ಸೃಜನಾತ್ಮಕವಾಗಿ ನಾವು ಎಷ್ಟೊಂದು ಬೇರೆ ಬೇರೆ ರೀತಿಗಳನ್ನು ನಾವು ಉಪ್ಪಿನಕಾಯಿ ಮಾಡ್ಕೋಬೋದು. ಅದ್ರ ಜೊತೆಗೆ ಕೆಲವ್ರಿಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ಬೆಳ್ಳುಳ್ಳಿ ಇಷ್ಟ ಆಗೋದಿಲ್ಲ, ಕೆಲವರು ಹಿಂಗು ಹಾಕ್ಕೊಳ್ತಾರೆ, ಕೆಲವ್ರಿಗೆ ಹಿಂಗೆ ಇಷ್ಟ ಆಗೋದಿಲ್ಲ, ಕೆಲವರು ಮೆಂತ್ಯ ಪುಡಿ ಹಾಕ್ಕೋತಾರೆ, ಅರಿಶಿನ ಹಾಕ್ತಾರೆ. ಸೊ ಬೇರೆ ಬೇರೆ ಈ
ಕಾಲವನ್ನು ಅಂದರೆ ಈ ಸೂಕ್ಷ್ಮ ಜೀವಿಗಳನ್ನು ತನ್ನದಕ್ಕೆ ಒಳಗಡೆ ಸೇರಿಸ್ಕೊಳ್ಳೋಕ್ಕಾಗದೇ ಇರಂಗೆ ಮಾಡತಕ್ಕಂಥ ಪದಾರ್ಥಗಳನ್ನು ಪ್ರಿಸರ್ವೇಟಿವ್ಸ್ ಅಂತ ಹೇಳ್ತೀವಿ. ಸಹಜ ಪ್ರಿಸರ್ವೇಟಿವ್ಸ್ ಅಂದರೆ ಸಹಜವಾಗಿ ತಮ್ಮಿಂದ ಈ ಸೂಕ್ಷ್ಮ ಜೀವಿಗಳನ್ನು ದೂರ ಇಡ್ತಕ್ಕಂಥ ಕೆಲಸವನ್ನು ಮಾಡೋ ಈ ಪದಾರ್ಥಗಳನ್ನು ಬಳಸಿ ಉಪ್ಪಿನಕಾಯಿಯನ್ನು ಬೇರೆ ಬೇರೆ ವೈವಿಧ್ಯಮಯವಾಗಿ ರೆಡಿ ಮಾಡಿಕೊಂಡು ನೀವು ದಿವಸ ಉಪ್ಪಿನಕಾಯಿ ಇಲ್ಲದೆ ಊಟ ಮಾಡಬೇಡಿ ಅಂತಾನೆ ಹೇಳ್ತೀನಿ. ಓಕೆ ಸರ್, ಕೊನೆಯದಾಗಿ ಇನ್ನೊಂದು ಪ್ರಶ್ನೆ. ಈಗ ಆಮಟೆಕಾಯಿ ಉಪ್ಪಿನಕಾಯಿ, ಹೆರಳಿಕಾಯಿ ಉಪ್ಪಿನಕಾಯಿ ಅಂತ ಹಾಕ್ತಾರೆ. ಆಮಟೆಕಾಯಿ ಹುಳಿ ಅಂಶ ಇರೋದು. ಎಸ್, ಈ ಹೆರಳಿಕಾಯಿ ಉಪ್ಪಿನಕಾಯಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ. ಇದರಲ್ಲಿ ಸಾಕಷ್ಟು ಕಾಯಿಲೆಗಳಿಗೆ ಕೂಡ ಇದು ಔಷಧಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಅದರಲ್ಲಿ ಕಹಿ ಅಂಶನೂ ಸೇರ್ಕೊಂಡಿರುತ್ತೆ. ಎಸ್ ಹೌದು, ಕಹಿ ಮತ್ತು ಒಗರು ಸೇರ್ಕೊಂಡಿರುತ್ತೆ. ಕಹಿ ಮತ್ತು ಒಗರು ನಮ್ಮ ನರನಾಡಿಗಳನ್ನು ಉತ್ತೇಜನ ಮಾಡ್ತವೆ. ಸೊ ಆದ್ದರಿಂದ ಕಹಿ ಅಂಶ ಇರೋದನ್ನು ಉಪ್ಪಿನಕಾಯಿ ಮೂಲಕ ತಿನ್ನೋದು ಅತಿ ಉತ್ತಮವಾದ ವಿಷಯ. ಅಂದರೆ ನ್ಯಾಚುರಲ್ ಆಗಿ ಕಹಿ ಇರೋದ್ರಿಂದ ಒಳ್ಳೆಯದಾಗುತ್ತೆ. ಬಟ್ ಕೆಲವು ಮಕ್ಕಳಿಗೆ ಕಹಿ ಇಷ್ಟ ಆಗದೆ ಇರೋದ್ರಿಂದ ನಾನು ಹುಳಿ ಅಂಶದ ಬಗ್ಗೆ ಹೆಚ್ಚು ಮಾತಾಡಿದ್ದೀನಿ. ದೊಡ್ಡವರು ಆಗ್ತಾ ನಿಮಗೆ ಬೇರೆ ಬೇರೆ ಉಪ್ಪಿನಕಾಯಿಗಳನ್ನು ಸವಿಯುವ ಒಂದು ಆಸೆ ಬರುತ್ತೆ. ಸೊ ಅದರಲ್ಲಿ ನೀವು ಹೇಳಿದ್ದು ಹೇರಳೆಕಾಯಿ ಮತ್ತು ಹಾಗಲಕಾಯಿನೂ ತುಂಬ ಒಳ್ಳೆ ಉಪ್ಪಿನಕಾಯಿ ಆಗುತ್ತೆ. ಆದರೆ ಕೆಲವು ಹುಳಿ ಅಂಶ ಬೇಕಾಗುತ್ತೆ ಅದಕ್ಕೆ. ಸೊ ಅದು ನೀವು ನೆಲ್ಲಿಕಾಯಿ ಆದರೂ ಮಾಡ್ಬೋದು ಅಥವಾ ಹುಣಸೆಕಾಯಿ ಆದರೂ ಮಾಡ್ಬೋದು. ತುಂಬ ಕಡೆ ಈ ಎಲ್ಲನ್ನು ಬೆರೆಸಿ ಮಿಕ್ಸ್ ಮಾಡ್ಬಿಟ್ಟು ಮೆಣಸಿನಕಾಯಿ ಕೂಡ ಹಾಕ್ತಾರೆ ಉಪ್ಪಿನಕಾಯಿಗೆ. ಹಸಿ ಮೆಣಸಿನಕಾಯಿ ಹಾಕ್ತಾರೆ. ಸೊ ತರಕಾರಿಗಳನ್ನಾನು ಅದಕ್ಕೆ ಸೇರಿಸಿ ಉಪ್ಪಿನಕಾಯಿ, ಬಟ್ ಅವು ಜಾಸ್ತಿ ದಿವಸ ಇರೋದಿಲ್ಲ. ಬೇರೆ ಬೇರೆ ಅಂಶಗಳನ್ನು ಸೇರಿಸಿದಾಗ ಅದರ ಶೆಲ್ಫ್ ಲೈಫ್ ಅಂತ ಏನು ಹೇಳಿ ಕಡಿಮೆ ಆಗುತ್ತೆ. ಆದರೂ ಏನಂತೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಖುಷಿ ಆಗುತ್ತೆ. ಉಪ್ಪಿನಕಾಯಿ ಈಗ ಎಲ್ಲರೂ ಏನಾಗಿದ್ದಾರೆ ಅಂದರೆ ಈ ಊಟ ಇದಕ್ಕೆ ಆ ಊಟ ಇದಕ್ಕೆ, ಕೊನೆಗೆ ಖುಷಿ ಬರಬೇಕು. ತಿಂದಿದ್ದೀವಿ ಅಂತ ಖುಷಿ ಆಗ್ಬೇಕಂದ್ರೆ ಅದಕ್ಕೆ ಮುಖ್ಯವಾದ ಅಂಶ ಉಪ್ಪಿನಕಾಯಿ. ನಮ್ಮ ಊಟಗಳಲ್ಲಿ ಅದು ಎಲ್ಲಾದ್ರೂ ಹೋಗಿ, ನೀವು ಆಂಧ್ರಕ್ಕೆ ಹೋಗಿ, ಕರ್ನಾಟಕ ಹೋಗಿ, ತಮಿಳ್ನಾಡು ಹೋಗಿ, ರಾಜಸ್ಥಾನ ಹೋಗಿ, ಎಲ್ಲ ಕಡೆನೂ ಆ ಉಪ್ಪಿನಕಾಯಿ ಇಲ್ಲದೆ ಊಟ ಇಲ್ಲ. ಅದು ಒಂದು ಅದ್ಭುತವಾದ ವಿಷಯ. ಓಕೆ ಸರ್, ಉಪ್ಪಿನಕಾಯಿಗಳನ್ನು ನಾವು ಯಾಕೆ ಸೇವಿಸಬೇಕು, ಅದರಲ್ಲಿ ಇರ್ತಕ್ಕಂಥ ಒಳ್ಳೆಯ ಅಂಶಗಳೇನು, ಯಾವ ರೀತಿ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಉಪ್ಪಿನಕಾಯಿಯನ್ನು ನಾವು ಬಳಸಿದ್ರೆ ಯಾವ ಥರ ನಾವು ಅದರ ಉಪಯೋಗ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದ ನಿಮಗೆ. ತುಂಬ ಸಂತೋಷ. ವೀಕ್ಷಕರೇ, ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.